ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಯುಗಾದಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಯಾವ್ದಾದ್ರು ಫಂಕ್ಷನ್ ಬಂದ್ರೆ ನೆನಪಾಗೋದೇ ಬೇಳೆ ಒಬ್ಬಟ್ಟು. ಒಬ್ಬಟ್ಟು ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ರು ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ತಿಂದಿರ್ತೀರ. ಬಟ್ ಮ್ಯಾಂಗೋ ಒಬ್ಬಟ್ಟು ಯಾವತ್ತಾದ್ರು ತಿಂದಿದ್ದೀರಾ? ನಾನಿವತ್ತು ಸೂಪರ್ ಸಾಫ್ಟ್ ಆಗಿರೋ ಮ್ಯಾಂಗೋ ಒಬ್ಬಟ್ಟನ್ನ ಈಸಿಯಾಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೀವು ಪರ್ಫೆಕ್ಟ್ ಆಗಿ ಒಬ್ಬಟ್ಟು ಮಾಡ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆಯವರೆಗೂ ನೋಡಿ. ಇದನ್ನ ಬೇಗ ಕೂಡ ಮಾಡ್ಬೋದು, ತುಂಬಾ ಈಸಿ ಕೂಡ. ಇದನ್ನ ಯೂಶಲಿ ಮಾಡ್ಬೇಕಾದ್ರೆ 2 ಸ್ಟೆಪ್ಸ್ ಇರುತ್ತೆ. ಒಂದು ಕಣ್ಕ ಮಾಡ್ಕೊಳೋದು, ಮತ್ತೆ ಹೂರ್ಣ ಮಾಡ್ಕೊಳೋದು. ಮೊದ್ಲಿಗೆ ಕಣ್ಕ ರೆಡಿ ಮಾಡ್ಕೊಳೋಣ, ಬಿಕಾಸ್ ಇದು 1 to 2 ಅವರ್ಸ್ ನೆನಿಬೇಕು. ಅದಕ್ಕೆ ಇದನ್ನ ಕಲ್ಸ್ಕೊಳ್ಳೋಣ ಬನ್ನಿ. ಮೊದ್ಲಿಗೆ ಒಂದ್ ಬೌಲ್ ತಗೋಣ. ನಾನಿಲ್ಲಿ 1.5 ಕಪ್ ಮೈದಾ ತಗೋತಾ ಇದ್ದೀನಿ. ನೀವ್ ಬೇಕಂದ್ರೆ ಚಿರೋಟಿ ರವೆನೂ ತಗೋಬಹುದು. ನಾನ್ ಯೂಶಲಿ ಮೈದಾದಲ್ಲೇ ಮಾಡೋದು. 1.5 ಕಪ್ ತಗೊಂಡಿದೀನಿ. ಇದಕ್ಕೆ ಚಿಟಕಿ ಉಪ್ಪು ಹಾಕೋಬೇಕು, ಸ್ವಲ್ಪ ಅರಿಶಿನ ಹಾಕೋಬೇಕು ಕಲರ್ಗೆ. ನೀರ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೋಬೇಕು. ಒಂದೇ ಸರಿ ನೀರ್ ಹಾಕೋಬೇಡಿ, ತೆಳುವಾಗ್ಬಿಡತ್ತೆ. ತೆಳುವಾದ್ರೆ ಮೈದಾ ಎಲ್ಲ ಒಂದ್ ಕಡೆ ಬಂದ್ಬಿಡತ್ತೆ, ಹೂರ್ಣ ಒಂದ್ ಕಡೆ ಬರುತ್ತೆ. ಸೊ ಅವಾಗ ಟೇಸ್ಟ್ ಚೆನ್ನಾಗಿರಲ್ಲ, ಗಟ್ಟಿ ಕೂಡ ಆಗ್ಬಿಡತ್ತೆ. ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರ್ಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೋಬೇಕು. ಕಣ್ಕ ಕರೆಕ್ಟ್ ಆಗಿ ಕಲ್ಸ್ಕೊಂಡ್ರೆ ನಿಮ್ಗೆ ಒಬ್ಬಟ್ಟು ಸೂಪರ್ ಆಗಿ ಬರುತ್ತೆ. ಅದು ಹೋಯ್ತು ಅಂದ್ರೆ ನೀವು ಒಬ್ಬಟ್ಟು ಏನ್ ಮಾಡಿದ್ರು ಮಾಡಕ್ಕಾಗಲ್ಲ, ಹಾಳಾಗ್ಬಿಡತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು. ಸೊ ಸೈಡಲ್ಲಿ ಇರೋದೆಲ್ಲ ಹಿಟ್ಟೆಲ್ಲ ನೀಟಾಗಿ ಕಲ್ಸ್ಕೊಳ್ಳಿ. ಸೊ ಈ ತರ ಆದ್ಮೇಲೆ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನಾನು ಮಧ್ಯೆ ಮಧ್ಯೆ 2 ಸ್ಪೂನ್ ಹಾಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ. ಕೈಯಿಂದ ಚೆನ್ನಾಗಿ ನಾದಬೇಕು. ಇದನ್ನ 1 to 2 ಅವರ್ಸ್ ನೆನೆಯಕ್ ಬಿಟ್ಬಿಡೋಣ. ಒಂದ್ ಪ್ಲೇಟ್ ಮುಚ್ಚಿಟ್ಬಿಡೋಣ. ಸೊ ಆಮೇಲೆ ಹೂರ್ಣ ಹೇಗೆ ರೆಡಿ ಮಾಡ್ಕೊಳೋದು ಹೇಳ್ತೀನಿ ಬನ್ನಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಒಬ್ಬಟ್ಟು ಬೇಗ ಮಾಡ್ಕೊಳ್ಳಿ ನೀವು, ಮ್ಯಾಂಗೋ ಸೀಸನ್ ಮುಗಿಯಕ್ ಮುಂಚೆನೆ. ನೋಡಿ, ಇಲ್ಲಿ 4 ರಿಂದ 5 ಸ್ಪೂನ್ ತುಪ್ಪ ತಗೋಬೇಕು. ನಾನಿಲ್ಲಿ 1 ಕಪ್ ಚಿರೋಟಿ ರವೆ ತಗೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಕೈ ಬಿಡಬೇಡಿ, ಕೈ ಬಿಡದಲೆ ಚೆನ್ನಾಗಿ ಹುರ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಅರೋಮಾ ಬರುತ್ತೆ, ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ನಾನು 1 ಕಪ್ಪು ಅದೇ ಕಪ್ಪಲ್ಲಿ ಕಾಯಿ ತುರಿ ತಗೋತಾ ಇದ್ದೀನಿ. ಇದನ್ನ 1 ರೌಂಡ್ ಮಿಕ್ಸಿಗೆ ಹಾಕೋಬೇಕು, ಇಲ್ಲ ಅಂದ್ರೆ ಕಾಯಿ ತರಿ ತರಿ ಹೆಂಗಿರುತ್ತೆ, ತಟ್ಟಬೇಕಾದ್ರೆ ಚೆನ್ನಾಗಿ ಬರಲ್ಲ. ಇದು 1 to 2 ಮಿನಿಟ್ಸ್ ಸ್ವಲ್ಪ ಬಾಡ್ಸ್ಕೋಬೇಕು. ಇದಾದ್ಮೇಲೆ ನಾನಿಲ್ಲಿ 3 ಕಪ್ಪು ಮ್ಯಾಂಗೋ ಪಲ್ಪ್ ತಗೊಂಡಿದ್ದೀನಿ. ನಾನು 2 ಮ್ಯಾಂಗೋ ತಗೊಂಡಿದ್ದೀನಿ. ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳಿ, ಅದೇ ಸೇಮ್ ಕಪ್ ಮೆಷರ್ಮೆಂಟ್ ಅಲ್ಲಿ. ಇದನ್ನ 10 to 15 ಮಿನಿಟ್ಸ್ ನೀವು ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕೈ ಬಿಡದಲೆ ತಿರುಗಿಸ್ತಾನೆ ಇರ್ಬೇಕು. ಅವಾಗ ಸ್ವಲ್ಪ ಗಟ್ಟಿ ಆಗತ್ತೆ. ಕೈ ಬಿಡಬೇಡಿ, ಕೈ ಬಿಟ್ರೆ ತಳ ಹಿಡಿಯುತ್ತೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ತುಂಬಾ ಸಾಫ್ಟ್ ಆಗೂ ಇರುತ್ತೆ. ಬೇಳೆ ಒಬ್ಬಟ್ಗಿಂತ ಸಾಫ್ಟ್ ಆಗಿರುತ್ತೆ. ಇಲ್ಲಿ ನಾನು 2 ಏಲಕ್ಕಿ ತಗೊಂಡಿದ್ದೀನಿ. ಏಲಕ್ಕಿ ಪೌಡರ್ ಮಾಡಿ ಹಾಕೊಳ್ಳಿ, ಅರೋಮಾ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು. ಈಗ ನಾನು 1 ಕಪ್ಪು ಸಕ್ಕರೆ ತಗೋತಾ ಇದ್ದೀನಿ. ನೀವು ಬೆಲ್ಲನೂ ತಗೋಬಹುದು. ಯೂಶಲಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರ್ ಬಿಟ್ಕೊಂಡ್ಬಿಡುತ್ತೆ, ತೆಳುವಾಗುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಒಂದ್ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಒಂದ್ ಸ್ವಲ್ಪ ತೆಳುವಾಗಿದೆ. ನೋಡಿ, ಈ ತರ ಇದೆ. ನಾವು ಉಂಡೆ ಮಾಡ್ಕೊಳಕ್ ಆಗಲ್ಲ. ಸ್ಪೂನ್ ಅಲ್ಲಿ 3 ಸ್ಪೂನು ಚಿರೋಟಿ ರವೆ ಹುರಿದಿರೋದು ಹಾಕೋಬೇಕು.
ಹಾಕೊಂಡು 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕೈ ಆಡಿ. ಗಟ್ಟಿ ಆಗುತ್ತೆ. ನಿಮ್ಗೆ ಉಂಡೆ ಕಟ್ಕೊಳೋ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡಿ, ಈ ತರ ಆಗ್ಬೇಕು. ಇದನ್ನ ಸ್ವಲ್ಪ ಆರಕ್ ಬಿಟ್ಬಿಡೋಣ. ಚೆನ್ನಾಗಿ ಆರ್ಬೇಕು. ಆರದ್ಮೇಲೆ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಎಣ್ಣೆನೋ ತುಪ್ಪನೋ ಸವರ್ಕೊಂಡು ಉಂಡೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಬ್ಬಟ್ಟು ತಟ್ಟ ಕವರ್ ತಗೊಂಡಿದೀನಿ. ಇದು ಸಿಲಿಕಾನ್ದು. ಸೊ ಅದಕ್ಕೆ ಎಣ್ಣೆ ಹಾಕೋಬೇಕು ಕವರ್ಗೆ. ಆಮೇಲೆ ಕೈಗೆ ಎಣ್ಣೆ ಹಾಕೊಳ್ಳಿ. ಸೊ ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಸೊ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡು ಉಂಡೆ ಇದ್ರ ಮೇಲೆ ಹೂರ್ಣನ ಇಟ್ಕೋಬೇಕು. ನೀಟಾಗಿ ಕವರ್ ಮಾಡ್ಕೋಬೇಕು. ತುಂಬಾ ತೆಳುವಾಗಿದ್ರೆ ಒಬ್ಬಟ್ಟು ಕಿತ್ತೋಗ್ಬಿಡತ್ತೆ. ಸೊ ಈಗ ಗಟ್ಟಿ ಇದ್ರೆ ಎಲ್ಲೂ ಕಿತ್ತೋಗಲ್ಲ. ಸೊ ಅದಕ್ಕೆ ಕಲ್ಸ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಳ್ಳಿ. ಸೊ ಎಲ್ಲೂ ಗ್ಯಾಪ್ ಇರಬಾರ್ದು. ಆತರ ನೀವು ಕವರ್ ಮಾಡ್ಕೋಬೇಕು ನೋಡಿ, ಈ ತರ. ಸೊ ಇದನ್ನ ಉಲ್ಟಾ ಮಾಡ್ಬಿಟ್ಟು ಕವರ್ ಮೇಲೆ ಹಾಕಿ ತಟ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಆದಷ್ಟು ಒಬ್ಬಟ್ಟು ತಟ್ಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ಬೇಕು. ಬೇಯಿಸ್ಬೇಕಾದ್ರು ಅಷ್ಟೇ. ನಾನೊಂದ್ ಸ್ವಲ್ಪ ತಟ್ಕೊಂಡು ಆಮೇಲೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನೀವು ಕವರ್ ಏನೋ ಹಾಕೋದ್ ನೆಸೆಸಿಟಿ ಇರಲ್ಲ. ಲಟ್ಟಣಿಗೆ ಸ್ವಲ್ಪ ಆಯಿಲ್ ಸವರ್ಕೊಂಡು ಲಟ್ಟಿಸ್ಕೊಳ್ಳಿ. ನಿಮ್ಗೆ ತುಂಬಾ ತೆಳುವಾಗೂ ಬರುತ್ತೆ, ದಪ್ಪ ಬರಲ್ಲ ನೋಡಿ, ತುಂಬಾ ತೆಳುವಾಗಿ ಬರುತ್ತೆ. ಸೊ ಕೈಯಲ್ಲಿ ನಿಮ್ಗೆ ಇದಾದ್ರೆ ಕೈಲಿ ಒಂದ್ ಸ್ವಲ್ಪ ಇದ್ ಮಾಡ್ಕೊಳ್ಳಿ. ಈಗ ತವಾ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡು ನೋಡಿ, ಈ ತರ ಹಾಕೊಂಡು ಒಂದ್ ಕೈಯಿಂದ ಕವರ್ ಇಟ್ಕೊಳ್ಳಿ, ಒಂದ್ ಕೈಯಿಂದ ಒಬ್ಬಟ್ಟು ಇಟ್ಕೊಂಡ್ರೆ ನೋಡಿ. ಈಗ ಮತ್ತೆ ಎಣ್ಣೆ ಹಾಕೋಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಮ್ಯಾಂಗೋ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವ್ ಒಂದ್ಸರಿ ತಿಂದ್ರೆ ಮಾಡ್ಕೊಂಡ್ ಮತ್ತೆ ಮತ್ತೆ ಮಾಡ್ಕೊಂಡ್ ತಿಂತೀರಾ. ನೋಡಿ ಹೇಗ್ ಉಬ್ಕೋತಾ ಇದೆ. ಸೊ ಇದ್ರ ಮೇಲೆ ತುಪ್ಪ ಹಾಕೊಂಡ್ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ನಮ್ಮ ಮ್ಯಾಂಗೋ ಒಬ್ಬಟ್ಟು ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಬಿಸಿ ಬಿಸಿ ಮ್ಯಾಂಗೋ ಒಬ್ಬಟ್ಟು ಹೇಗ್ ಮಾಡೋದು ಅಂತ. ತುಂಬಾ ಈಸಿ ಸ್ಟೆಪ್ಸು. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ನೀವು ಕಳ್ದೋಗ್ತೀರಾ ನಿಜ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಥ್ಯಾಂಕ್ ಯು.